ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಮಾದಪ್ಪನ ಭಕ್ತರಲ್ಲಿ ಆತಂಕ ಮತ್ತೆ ಮನೆ ಮಾಡುವಂತೆ ಮಾಡಿಬಿಟ್ಟಿದೆ. ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಪಾದಯಾತ್ರಾರ್ಥಿಗಳು ಸಾಗ್ತಾ ಇದ್ದಾರೆ. ಒಂದು ಕಡೆ ಭಯ ಆದರೂ ಕೂಡ ಭಕ್ತಿಯ ಮುಖೇನ ದೇವರನ್ನ ನೋಡಬೇಕು, ದೇವರನ್ನ ಕಣ್ ತುಂಬಿಕೊಳ್ಬೇಕು ಅಂತ ಹೇಳ್ತಾ ಇದ್ದಂತಹ ಭಕ್ತರಿಗೆ ಈಗ ಆತಂಕ ಮನೆ ಮಾಡುವಂತೆ ಈ ಚಿರತೆ ಮಾಡಿಬಿಟ್ಟಿದೆ. ದಟ್ಟ ಅರಣ್ಯದ ಮಾರ್ಗದಲ್ಲಿ ಭಕ್ತರ ಪಾದಯಾತ್ರೆ ಮಾರ್ಗದ ಸಮೀಪ ಕಾಣಿಸಿಕೊಂಡಿರುವಂತಹ ಚಿರತೆಯನ್ನ ನೋಡಿ ಆತಂಕದಲ್ಲೇ ಮಾದಪ್ಪನ ಭಕ್ತರು ಕಾಲ್ನಡಿಗೆಯಲ್ಲಿ ತೆರಳುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಕಳೆದ 4-5 ದಿನದ ಹಿಂದೆ ನಡೆದಿದ್ದಂತಹ ಚಿರತೆ ದಾಳಿಯನ್ನ ನಾವು ಇಲ್ಲಿ ಬೇಕಾದ್ರೆ ಗಮನಿಸಬಹುದು. ಜನವರಿ 21ರಂದು ಪ್ರವೀಣ್ ಎಂಬ ವ್ಯಕ್ತಿ ಚಿರತೆಗೆ ಬಲಿಯಾಗಿದ್ರು. ಮಂಡ್ಯದ ಚೀರ್ನಳ್ಳಿಯಂತಹ ನಿವಾಸಿಯಾಗಿದ್ರು ಪ್ರವೀಣ್. ಚಿರತೆ ದಾಳಿಗೆ ಅವರು ಕೂಡ ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ದಾಳಿಯನ್ನ ನಡೆಸಿತ್ತು. ವ್ಯಕ್ತಿಯ ಮೇಲೆ ಚಿರತೆ ಅಟ್ಯಾಕ್ ಮಾಡಿತ್ತು. ಈ ಘಟನೆಗಳು ಇನ್ನೂ ಮಾಸಿಲ್ಲ. ಜನರ ಮನಸ್ಸಲ್ಲಿ ಆ ಭಯ ಹಾಗೇ ಇದೆ. ಹಾಗಾಗಿ ಜನ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ಗುಂಪಾಗಿ ಹೋಗಿ ಅಂತ ಅರಣ್ಯ ಇಲಾಖೆ ಮನವಿ ಮಾಡ್ತು. ಅರಣ್ಯ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ನೇಮಕ ಮಾಡ್ತೇವೆ ವಿನಃ ಬೇರೆ ಯಾವುದೇ ರೀತಿಯ ಪ್ರಿಕಾಷನ್ಸ್ಗಳನ್ನ ತಗೊಂಡಿಲ್ಲ ಅಂತ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸೋದನ್ನ ಕೂಡ ನಾವು ಗಮನಿಸಿದ್ವಿ. ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಏನೂ ಇಲ್ಲದೆ ಟೆಂಟನ್ನು ನಾವೇ ಹಾಕೊಂಡು ನಾವೇ ಗುಂಪಾಗಿ ಹೋಗ್ತಾ ಇದ್ದೀವಿ ಅಂತ ಒಂದಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಸರಿನೂ ಪ್ರಾಧಿಕಾರ ನೀಟಾಗಿ ಮೇಂಟೆನೆನ್ಸ್ ಮಾಡಿಲ್ಲ, ನಮಗೆ ಸೇಫ್ಟಿ ಇಲ್ಲ, ಭಯದಲ್ಲೇ ಹೋಗ್ತಾ ಇದ್ದೀವಿ ಅಂತ ಒಂದಷ್ಟು ಜನ ಭಕ್ತರು ಹೇಳ್ತಾ ಇದ್ರು. ಇದೆಲ್ಲ ಒಂದು ಕಡೆ ಆದರೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದು ಮತ್ತೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಜನ ಓಡಾಡೋದಕ್ಕೂ ಕೂಡ ಭಯ. ಬರೀಗಾಲಲ್ಲಿ ಮಾದಪ್ಪನನ್ನು ನೋಡಬೇಕು, ಕಣ್ ತುಂಬಿಕೊಳ್ಬೇಕು ಅಂತ ಎಲ್ಲೆಲ್ಲಿಂದಲೋ ಬರ್ತಾರೆ, ಯಾವ್ಯಾವುದೋ ಊರುಗಳಿಂದ ಬರ್ತಾರೆ. ಜೊತೆಗೆ ಇಂಥ ಸಂದರ್ಭದಲ್ಲಿ ಅಭಯ ನೀಡಬೇಕಾದಂಥ ಅರಣ್ಯ ಇಲಾಖೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಸದ್ಯಕ್ಕೆ ಸಹಜವಾಗಿಯೇ ಆತಂಕ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಒಂದು ದಾಳಿ ನಡೆಸಿತ್ತಲ್ಲ ಪ್ರವೀಣ್, ಆ ಘಟನೆ ಮಾಸ ಮುನ್ನವೇ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿರೋದ್ರಿಂದ ಒಂದು ಕಡೆ ಜೀವವನ್ನ ಕೈ ಹಿಡಿದು ಮಾದಪ್ಪನ ದರ್ಶನಕ್ಕೆ ಪಾದಯಾತ್ರಿಗಳು ಆಗಮಿಸ್ತಾ ಇದ್ದಾರೆ. ಬಿಸಿಲಲ್ಲಿ ದಣಿದು ಬರುವ ಭಕ್ತರಿಗೆ ಕಾಡು ಪ್ರಾಣಿಗಳ ಆತಂಕ ಮನೆ ಮಾಡಿರುವಂಥದ್ದು. ಹೆಂಗೋ ಭಗವಂತನ ನೋಡಬೇಕು ಅಂತ ಅವ್ರು ಬರ್ತಾ ಇದ್ರೆ ಯಾವಾಗ ಯಾವ ಪ್ರಾಣಿ ದಾಳಿ ಮಾಡಿಬಿಡುತ್ತಪ್ಪ ಅನ್ನುವಂಥ ಆತಂಕದಲ್ಲಿ ಬರ್ತಾ ಇದ್ರು. ಆದರೆ ಈಗ ಚಿರತೆ ಪ್ರತ್ಯಕ್ಷವಾಗಿರೋದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಹದೇಶ್ವರ ಬೆಟ್ಟ ಅರಣ್ಯ ಪ್ರದೇಶದಲ್ಲಿ ಕಾಣಿಸಿಕೊಂಡಿರುವಂತಹ ಚಿರತೆ ಇದು. ಚಿರತೆ ಸೆರೆಗಾಗಿ ಇದೀಗ ಅರಣ್ಯ ಇಲಾಖೆ ಕೂಡ ಕೂಂಬಿಂಗ್ ಅನ್ನ ನಡೆಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮತ್ತೆ ಅಂಥ ಘಟನೆಗಳು ಜರುಗಬಾರ್ದು, ಜೊತೆಗೆ ಗುಂಪಾಗಿ ಹೋಗಿ ಅಂತ ಅಲ್ಲಲ್ಲಿ ಹೆಚ್ಚುವರಿ ಸಿಬ್ಬಂದಿಗಳನ್ನೇನೋ ನಿಯೋಜನೆ ಮಾಡಿದ್ದಾರೆ ಅರಣ್ಯ ಇಲಾಖೆಯ ವತಿಯಿಂದ. ಆದರೂ ಕೂಡ ಜನರಲ್ಲಿ ಭಯ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಗುಂಪಾಗಿ ಹೋದರೆ ಚಿರತೆ ಕೂಡ ಬರೋದಕ್ಕೆ ಸ್ವಲ್ಪ ಹಿಂದೇಟು ಹಾಕಬಹುದು ಎನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಗುಂಪಾಗಿ ಅಲ್ಲಿನ ಭಕ್ತರು ಸಾಕ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ಇನ್ನು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇದೀಗ ಮತ್ತೆ ಚಿರತೆ ಎಲ್ಲಿ ದಾಳಿ ಮಾಡಿಬಿಡುತ್ತೋ ಎನ್ನುವಂಥ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಜೊತೆಯಾಗಿ ಒಂದಷ್ಟು ಗುಂಪು ವೈಸ್ ಹೋಗಿ ಅನ್ನುವಂಥ ಒಂದು ಸಂದೇಶವನ್ನ ಈಗ ಪ್ರಾಧಿಕಾರ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು ಸಂದೇಶವನ್ನ ರವಾನಿಸಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಪುನೀತ್. ಪುನೀತ್, ಗಮನಿಸೋದಾದ್ರೆ ಇತ್ತೀಚೆಗಷ್ಟೇ ಈ ಚಿರತೆ ದಾಳಿಯಿಂದ ಮಂಡ್ಯದ ಚೀರ್ನಳ್ಳಿ ನಿವಾಸಿ ಮೃತಪಟ್ಟಿದ್ರು. ಇಂಥ ಘಟನೆ ಮಾಸ ಮುನ್ನವೇ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿರೋದು ಅಲ್ಲಿ ಪಾದಯಾತ್ರಾರ್ಥಿಗಳಿಗೆ ಎಷ್ಟು ಭಯವನ್ನ ಹುಟ್ಟಿಸಿದೆ ಅಂತ. ಹೌದು ಅಮೃತ, ಈಗ ಮಹಾಶಿವರಾತ್ರಿಯ ಒಂದು ಸಂಭ್ರಮ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟ ಏನಿದೆ, ಈ ಒಂದು ಪವಿತ್ರ ಯಾತ್ರಾ ಸ್ಥಳದಲ್ಲಿ ಮಹದೇಶ್ವರನ ಸನ್ನಿಧಿಯಲ್ಲಿ ಶಿವರಾತ್ರಿಯ ಒಂದು ಪೂಜಾ ಮಹೋತ್ಸವ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇನ್ನು ಒಂದು ಕಡೆ ವಾಹನಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಾದರೆ ಮತ್ತೊಂದು ಕಡೆ ಕಾಲ್ನಡಿಗೆಯ ಮೂಲಕ ಪಾದಯಾತ್ರೆಯ ಮೂಲಕ ಬರ್ತಾ ಇರತಕ್ಕಂಥ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಹಲವು ಭಾಗಗಳಿಂದ ಬರ್ತಾ ಇರತಕ್ಕಂಥ ಭಕ್ತಾದಿಗಳು ಆ ಒಂದು ದಟ್ಟ ಅರಣ್ಯದ ನಡುವಿನ ಮಾರ್ಗದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಬಿಸಿಲ ನಡುವೆ ದಣಿದು ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿ ಈಗಾಗಲೇ
ಒಂದು ಮೂಲ ಸೌಕರ್ಯಗಳ ಕೊರತೆಯೂ ಕೂಡ ಇರತಕ್ಕಂಥದ್ದು. ಅದರ ನಡುವೆ ಈಗ ಬಹಳ ಪ್ರಮುಖವಾದಂತಹ ಒಂದು ಆತಂಕ ಅಂತ ಹೇಳಿದರೆ ಅದು ಚಿರತೆಯ ಒಂದು ಆತಂಕ. ಯಾಕೆಂತ ಹೇಳಿದರೆ ಪಾದಯಾತ್ರಿಗಳು ತೆರಳುವಂತಹ ಮಾರ್ಗ ಏನಿದೆ ಆ ಒಂದು ಮಾರ್ಗದ ಅಕ್ಕಪಕ್ಕಗಳಲ್ಲೇ ಚಿರತೆ ದಾಳಿ ಆಗಿರತಕ್ಕಂಥದ್ದು. ಆ ಒಂದು ದಾಳಿಯಾದಂತಹ ಘಟನೆಗಳನ್ನು ನೆನೆಸ್ಕೊಳ್ಳೋದೇ ಆದರೆ ಮುಖ್ಯವಾಗಿ ಜನವರಿ 21ನೇ ತಾರೀಕು ಪಾದಯಾತ್ರೆಯಲ್ಲಿದ್ದಂತಹ ಏನು ಮಂಡ್ಯದ ಚೀರ್ನಳ್ಳಿಯ ನಿವಾಸಿಯಾಗಿದ್ದಂತಹ ಪ್ರವೀಣ್ ಎಂಬಾತ ಪಾದಯಾತ್ರೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚಿರತೆ ದಾಳಿಗೆ ಬಲಿಯಾಗಿರ್ತಾನೆ. ಅದಾದ ನಂತರ ಕಳೆದ 4-5 ದಿನಗಳ ಹಿಂದೆ ಅದೇ ಕಾಡಿನ ಮಾರ್ಗದಲ್ಲಿ ಏನು ಪಾದಯಾತ್ರೆ ಹೋಗುವಂತಹ ಸ್ಥಳದಲ್ಲೇ ಚಿರತೆಯ ದಾಳಿಯಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಚನ್ನಪಟ್ಟಣದ ಮೂಲದ ಶ್ರೇಯಸ್ ಅಂತಕ್ಕಂಥ ಒಂದು ಬಾಲಕನಿಗೆ ಕಿವಿಯ ಭಾಗದಲ್ಲಿ ಗಾಯ ಆಗುತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅನಾಹುತ ಆಗೋದಿಲ್ಲ. ಅದಾದ ಬಳಿಕ ಈ ಎರಡೂ ಘಟನೆಗಳು ಮಾಸುವ ಮುನ್ನವೇ ಇದೀಗ ಚಿರತೆ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಅದು 2 ಬಾರಿ ಪ್ರತ್ಯಕ್ಷ ಆಗಿರ್ತಕ್ಕಂಥ ಈ ಒಂದು ಚಿರತೆಯಿಂದ ಈಗ ಪಾದಯಾತ್ರಿಗಳಿಗೆ ಒಂದು ರೀತಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಜೀವ ಭಯದಲ್ಲೇ ಅವರು ಪಾದಯಾತ್ರೆಯನ್ನು ಮಾಡುವಂತಹ ಒಂದು ಸ್ಥಿತಿ ಎದುರಾಗಿದೆ. ಯಾಕೆಂತ ಹೇಳಿದರೆ ಪಾದಯಾತ್ರಾರ್ಥಿಗಳು ಏನಿರ್ತಾರೆ ಇವರು ಹರಕೆಯನ್ನು ಕಟ್ಕೊಂಡಿರ್ತಾರೆ. ತಮ್ಮ ಮನೆಯಿಂದ ತಮ್ಮ ಊರಿನಿಂದ ಪಾದಯಾತ್ರೆಯ ಮೂಲಕ ತನ್ನ ಸನ್ನಿಧಿಗೆ ಬರ್ತೇನೆ ಅಂತ ಹೇಳಿ ಮಾದಪ್ಪನಿಗೆ ಹರಕೆಯನ್ನು ಕಟ್ಕೊಂಡಿರ್ತಾರೆ. ಹೀಗಾಗಿ ಬಿಸಿಲು ಅನ್ನೋದನ್ನು ಲೆಕ್ಕಿಸದೆ ಅವರು ಪಾದಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಅರಣ್ಯ ಇಲಾಖೆಯು ಕೂಡ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಆಯಾ ಭಾಗಗಳಲ್ಲಿ ಸಿಬ್ಬಂದಿಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಆದರೆ ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿ ಮಾರ್ಗದರ್ಶನದ ಒಂದು ಕೊರತೆ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ಅವರಿಗೆ ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಅರಣ್ಯ ವ್ಯಾಪ್ತಿಯ ಪ್ರದೇಶದಲ್ಲಿ ಮಾರ್ಗದಲ್ಲಿ ಓಡಾಡಲಿಕ್ಕೆ ಮಾತ್ರ ಅವಕಾಶ, ಅಂದರೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ. ಅಲ್ಲಿ ಅಕ್ಕಪಕ್ಕದ ಜಾಗಗಳಲ್ಲಿ ಕುಳಿತುಕೊಳ್ಳುವಂತಿಲ್ಲ. ಆದರೆ ಅಲ್ಲಿ ದಣಿದಂತಹ ಭಕ್ತರು ಕುಳಿತು ವಿಶ್ರಾಂತಿಯನ್ನು ಪಡೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಅವರು ಬಿಸಿಲಿನಲ್ಲಿ ನಡೆದು ದಣಿದಿರ್ತಾರೆ, ಸುಸ್ತಾಗಿರ್ತಾರೆ. ಹೀಗಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. ಹೀಗಾಗಿ ಅಲ್ಲಿ ತಂಗುದಾಣಗಳಿಲ್ಲದೆ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳ ಆತಂಕದ ನಡುವೆ ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈಗ ಚಿರತೆ ಪ್ರತ್ಯಕ್ಷ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಭಕ್ತಾದಿಗಳು ಆ ಒಂದು ಮಾರ್ಗದಲ್ಲಿ ಅಂದರೆ ಮೆಟ್ಟಿಲನ್ನು ಹತ್ತಿ ತೆರಳುವಂತಹ ಸಂದರ್ಭದಲ್ಲಿ ಚಿರತೆ ಕಂಡಿರ್ತಕ್ಕಂಥದ್ದು. ಹೀಗಾಗಿ ಅವರು ಆತಂಕಕ್ಕೊಳಗಾಗ್ತಾರೆ. ತಕ್ಷಣ ಅಲ್ಲಿ ಇದ್ದಂತಹ ಅರಣ್ಯ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ಅರಣ್ಯ ಸಿಬ್ಬಂದಿಯವರು ಕೂಡ ಅಲ್ಲಿ ಬೀಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಚಿರತೆ ಪ್ರತ್ಯಕ್ಷ ಆಯಿತು ಅಂದರೆ ಕಾಣಿಸ್ತು ಅಂತ ಅನ್ನೋ ಒಂದು ಸ್ಥಳದಲ್ಲಿ ಹುಡುಕಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆದರೆ ಚಿರತೆ ಅಲ್ಲಿಂದ ಹೋಗಿರುತ್ತೆ. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಪಾದಯಾತ್ರಿಗಳು ಸಾಗುವಂತಹ ಮಾರ್ಗ ಏನಿರುತ್ತೆ ಅದು ಸಹಜವಾಗಿಯೇ ಕಾಡು ಪ್ರಾಣಿಗಳು ಓಡಾಟ ಮಾಡುವಂತಹ ಒಂದು ಸ್ಥಳ. ಯಾಕೆಂತ ಹೇಳಿದರೆ ಆ ಒಂದು ಮಹದೇಶ್ವರ ಬೆಟ್ಟದ ಅರಣ್ಯ ವಲಯ ಏನಿದೆ ಇಲ್ಲಿ ಕಾಡು ಪ್ರಾಣಿಗಳು ಇರ್ತಕ್ಕಂಥದ್ದು. ಆದರೆ ಓಡಾಡುವಂತಹ ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಅಲ್ಲಿ ಎಷ್ಟರ ಮಟ್ಟಿಗೆ ಸುರಕ್ಷತೆ ಇದೆ, ಅರಣ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಜೊತೆಗೆ ಬಹಳ ಮುಖ್ಯವಾಗಿ ಕೋಟಿ ಕಾಣಿಕೆಯನ್ನು ಭಕ್ತರಿಂದ ಪಡೆಯುವಂತಹ ಅಂದರೆ ಸಂಗ್ರಹಿಸುವಂತಹ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರದ ಜವಾಬ್ದಾರಿ ಇಲ್ಲಿ ಬಹಳಷ್ಟು ಇರ್ತಕ್ಕಂಥದ್ದು. ಅವರು ಎಲ್ಲಿಯೂ ಕೂಡ ತಂಗುದಾಣಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು, ಅಥವಾ ದಣಿದು ಬರತಕ್ಕಂಥ ಪಾದಯಾತ್ರಿಗಳಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿಕ್ಕಿರಬಹುದು, ಅಥವಾ ಶೌಚಾಲಯಗಳನ್ನು ಮಾಡ್ತಕ್ಕಂಥದ್ದು ಇರಬಹುದು. ಇದಾವುದನ್ನು ಕೂಡ ಮಾಡಿಲ್ಲ. ನಾವು ಅರಣ್ಯ ಪ್ರದೇಶದ ಸಂಪೂರ್ಣ ಮಾರ್ಗವನ್ನು ಗಮನಿಸಿದ್ದೇವೆ. ಆ ಒಂದು ಸ್ಥಳಗಳನ್ನು ನೋಡಿದರೆ ಎಲ್ಲೋ ನೆಪ ಮಾತ್ರಕ್ಕೆ ಒಂದು 4-5 ಭಾಗಗಳಲ್ಲಿ ಶೌಚಾಲಯ ಅಂದರೆ ತಾತ್ಕಾಲಿಕವಾದಂತಹ ಶೌಚಾಲಯ ಇರಬಹುದು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಿಟ್ಟರೆ ಇನ್ನುಳಿದಂತಹ ಎಲ್ಲ ಭಾಗಗಳಲ್ಲೂ ಕೂಡ ದಾನಿಗಳು ಅಂದರೆ ದೇವರ ಹೆಸರಿನಲ್ಲಿ ದಾನ ಮಾಡ್ತಕ್ಕಂಥ ಭಕ್ತಾದಿಗಳೇ ಒಂದಷ್ಟು ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಾದಪ್ಪನ ಸನ್ನಿಧಿಯಲ್ಲಿ ಬರ್ತಕ್ಕಂಥ ಕೋಟಿ ಹಣವನ್ನ ಸಂಗ್ರಹಿಸುವಂತಹ ಪ್ರಾಧಿಕಾರ ಇಲ್ಲಿ ಭಕ್ತರ ಸುರಕ್ಷತೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ. ಬಹಳ ಪ್ರಮುಖವಾಗಿ ಅರಣ್ಯ ಇಲಾಖೆ ಏನಿದೆ, ಈ ಅರಣ್ಯ ಇಲಾಖೆ ಸಾಕಷ್ಟು ಸಿಬ್ಬಂದಿಯನ್ನು ಹೆಚ್ಚು ಮಾಡುವ ಮುಖಾಂತರ ವಾಹನದ ಓಡಾಟವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಚಿರತೆ ಪ್ರತ್ಯಕ್ಷದಿಂದ ಮತ್ತಷ್ಟು ಪಾದಯಾತ್ರಿಗಳು ಭಕ್ತರು ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು. ಅಮೃತ ಪುನೀತ್, ಕೋಟಿಗಳ ಒಡೆಯ ಅಂತಲೇ ಹೇಳ್ಬೋದು ನಾವು ಮಾದಪ್ಪನನ್ನ. ಅಷ್ಟರ ಮಟ್ಟಿಗೆ ಪ್ರಾಧಿಕಾರ ಯಾಕೆ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಹೆಂಗಿದ್ರು ಗೊತ್ತು ಪ್ರಾಧಿಕಾರಕ್ಕೆ ಇಷ್ಟು ಜನದಟ್ಟಣೆ ಸೇರುತ್ತೆ ಪ್ರತಿ ವರ್ಷ ಅಂತ, ಆದ್ರೂ ಕೂಡ ವ್ಯವಸ್ಥೆಯನ್ನ ಮಾಡುವುದರಲ್ಲಿ ಯಾಕೆ ಹಿಂದೇಟ್ ಹಾಕತ್ತೆ ಅಂತ. ಹೌದು ಅಮೃತ, ಇದೇ ಮುಖ್ಯವಾದಂತಹ ಅಂಶ ಇರತಕ್ಕಂಥದ್ದು. ಅಲ್ಲಿನ ಸ್ಥಳೀಯರಿರ್ಬೋದು, ಹೊರಭಾಗಗಳಿಂದ ಬರ್ತಕ್ಕಂಥ ಭಕ್ತರಿರ್ಬೋದು, ಅವರ ಪ್ರಶ್ನೆಯೂ ಇದೇ ಆಗಿರತಕ್ಕಂಥದ್ದು. ಬರುವಂತಹ ಭಕ್ತಾದಿಗಳಿಗೆ ಅಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಯೇ ಇಲ್ಲ. ದೇವಸ್ಥಾನದ ಅಕ್ಕಪಕ್ಕಗಳಲ್ಲಿ ಕೆಲವು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದರೆ ಇವರು ಪಾದಯಾತ್ರಿಗಳು ಬರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಿಲ್ಲ. ನಿನ್ನೆಯಷ್ಟೇ 2 ವಾಹನಗಳು ಮುಖಾಮುಖಿಯಾಗಿ ಡಿಕ್ಕಿಯಾದಂತಹ ಘಟನೆ ನಡೆದಿದೆ. ಜೊತೆಗೆ ಚಿರತೆಗಳ ದಾಳಿ ಆಗ್ತಾ ಇರತಕ್ಕಂಥದ್ದು ಇರಬಹುದು. ಜೊತೆಗೆ 2 ವರ್ಷಗಳ ಹಿಂದೆ ಆನೆ ದಾಳಿಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದಂತಹ ಒಂದು ಘಟನೆ ಇರ್ಬೋದು.
ಇದೆಲ್ಲವೂ ಕೂಡ ಇದೆ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಗಳನ್ನು ನಾವು ಗಮನಿಸ್ತಾ ಇರ್ತೀವಿ, ಜೊತೆಗೆ ದಟ್ಟ ಅರಣ್ಯದ ನಡುವೆಯೂ ಕೂಡ ಗಮನಿಸ್ತಾ ಇರ್ತೀವಿ. ಆದರೆ ಪಾದಯಾತ್ರೆಯನ್ನು ನೂರಾರು ಸಂಖ್ಯೆಯಲ್ಲಿ ಅಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಮಾಡುವಂತಹ ಭಕ್ತರಿರುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಅರಣ್ಯ ಇಲಾಖೆಯ ಜವಾಬ್ದಾರಿ ಮಾತ್ರ ಇರೋದಿಲ್ಲ, ಬದಲಿಗೆ ಮಹದೇಶ್ವರ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಆ ಒಂದು ಪ್ರಾಧಿಕಾರದ ಜವಾಬ್ದಾರಿಯೂ ಕೂಡ ಇರುತ್ತೆ. ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ತಂಗುದಾಣಗಳನ್ನು ಕೊಡ್ತಕ್ಕಂಥದ್ದು ಇರಬಹುದು, ಶೌಚಾಲಯಗಳನ್ನು ಕೊಡ್ತಕ್ಕಂಥದ್ದು ಇರಬಹುದು. ಯಾಕೆಂತ ಹೇಳಿದ್ರೆ ಮಹಿಳೆಯರು, ಮಕ್ಕಳು ಇರ್ತಾರೆ, ಅವ್ರಿಗೆ ಬಹಿರ್ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಾಣಿಗಳ ದಾಳಿ ಆಗ್ತಕ್ಕಂಥ ಆತಂಕ ಪ್ರತಿಯೊಬ್ಬ ಪಾದಯಾತ್ರಿಗೂ ಕೂಡ ಇದ್ದೇ ಇರುತ್ತೆ. ಅಲ್ಲಿ ನಾವು ಬಹಳಷ್ಟು ಜನರನ್ನು ಕೂಡ ಮಾತನಾಡಿಸಿದ್ದೇವೆ. ನಾವು ಅಲ್ಲಿ ಸ್ಥಳಕ್ಕೆ ಹೋಗಿ ಮಾತನಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಬರುವಂತಹ ಭಕ್ತಾದಿಗಳ ಎಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದೆ. ಪ್ರಾಧಿಕಾರಕ್ಕೆ ಬೇಕಾದಷ್ಟು ಅಂದರೆ ಒಂದು ತಿಂಗಳಿಗೆ ಕೋಟಿ ಕೋಟಿ ಹಣ ಬರುತ್ತೆ, ಭಕ್ತಾದಿಗಳಿಂದ ಆ ಒಂದು ಕಾಣಿಕೆ ಸಂಗ್ರಹ ಆಗುತ್ತೆ. ಅದೆಲ್ಲವನ್ನೂ ಕೂಡ ಈ ಒಂದು ಪ್ರಾಧಿಕಾರ ಸಂಗ್ರಹಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡುತ್ತೆ ವಿನಃ ಅದನ್ನು ಭಕ್ತರ ಉಪಯೋಗಕ್ಕೆ, ಭಕ್ತರ ಸುರಕ್ಷತೆಗಾಗಿ ಕೊಡ್ತಕ್ಕಂಥ ಕೆಲಸವನ್ನು ಇದುವರೆಗೂ ಕೂಡ ಮಾಡಿಲ್ಲ. ಮಹದೇಶ್ವರನ ಆದಾಯವನ್ನು ಮಾತ್ರ ನೋಡ್ತಿದ್ದಾರೆ ವಿನಃ ಅಲ್ಲಿಗೆ ಬರುವಂತಹ ಭಕ್ತರ ಸುರಕ್ಷತೆಯನ್ನು ಇವರೆಲ್ಲೂ ಕೂಡ ನೋಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಆರೋಪ ಮಾಡೋದ್ರ ಜೊತೆಗೆ ಹಿಡಿ ಶಾಪವನ್ನು ಕೂಡ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಈಗ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಅಂದರೆ ಇವತ್ತಿನಿಂದ 18ನೇ ತಾರೀಕಿನವರೆಗೆ ಸುಮಾರು 4-5 ದಿನಗಳ ಕಾಲ ಶಿವರಾತ್ರಿಯ ಒಂದು ಸಂಭ್ರಮ ಇರುತ್ತೆ. ವಿಶೇಷ ಪೂಜಾ ಕೈಂಕರ್ಯಗಳೇನಿರ್ತವೆ, ಜೊತೆಗೆ ಅಲ್ಲಿ ಜಾಗರಣೆಯನ್ನು ಮಾಡ್ತಕ್ಕಂಥ ಭಕ್ತಾದಿಗಳಿರ್ತಾರೆ. ಇವರ ಒಂದು ಸುರಕ್ಷತೆಗೆ ಅರಣ್ಯ ಸಿಬ್ಬಂದಿಯನ್ನು ಮತ್ತಷ್ಟು ಹೆಚ್ಚಿಸ್ತಕ್ಕಂಥದ್ದು, ಜೊತೆಗೆ ಕಾಡಿನ ಒಳಭಾಗಕ್ಕೆ ಇಲ್ಲಿ ಪಾದಯಾತ್ರಿಗಳೇನಿರ್ತಾರೆ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೇ ಇರೋ ರೀತಿಯಲ್ಲಿ, ಅಲ್ಲಿ ಕೂರದೇ ಇರೋ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಅಲ್ಲಿ ಕುಡಿಯುವ ನೀರು ಇರ್ಬೋದು, ಶೌಚಾಲಯದ ಒಂದು ತಾತ್ಕಾಲಿಕವಾದಂತಹ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಇಲ್ಲವಾದರೆ ಈಗ ಏನು 2-3 ಘಟನೆಗಳನ್ನು ನಾವು ನೋಡಿದ್ದೇವೆ ಕಾಡು ಪ್ರಾಣಿಗಳ ದಾಳಿಯಿಂದಾಗಿ, ಆ ಥರದ ಘಟನೆಗಳು ಮತ್ತಷ್ಟು ಮರುಕಳಿಸುವಂತಹ ಎಲ್ಲ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಒಂದು ರೀತಿ ಜೀವ ಭಯದಲ್ಲೇ ಪಾದಯಾತ್ರೆಯನ್ನು ಮಾಡುವಂತಹ ಸ್ಥಿತಿಯಲ್ಲಿ ಭಕ್ತರು ಇರ್ತಕ್ಕಂಥದ್ದು. ಅಮೃತ.